ಇನ್ನು ಬಿಜೆಪಿ ಕತೆಗೆ ಬರೋದಾದ್ರೆ ಹೌದು ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿದೆ, ಅಸಮಾಧಾನ ಇದೆ, ಅವು ಆಗಾಗ ಸ್ಫೋಟಗೊಳಿಸ್ತಾ ಇದೆ. ಮೊನ್ನೆ ತಾನೇ ಬಿಜೆಪಿಯ ಕೆಲ ವರಿಷ್ಠರುಗಳು ಬಂದ್ಬಿಟ್ಟು ಅದನ್ನೆಲ್ಲ ಸಮಾಧಾನ ಮಾಡೋ ಪ್ರಯತ್ನ ಪಟ್ಟಿದ್ರು ಕೂಡ ತಣ್ಣಗಾದಂತ ರೀತಿಯಾಗಿ ಏನು ಕಂಡು ಬರ್ತಾ ಇಲ್ಲ. ಇದರ ಜೊತೆಗೇನೆ ಕೆಲ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅದಕ್ಕೆ ಯತ್ನಾಳ್ ಕೂಡ ಹೊರತಲ್ಲ. ಹೌದು, ಯತ್ನಾಳ್ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೆಲ ಪ್ರಯತ್ನಗಳು ಆಗ್ತಾ ಇದೆ, ಸಂಧಾನದ ಪ್ರಯತ್ನ ಅನ್ನುವಂಥದ್ದು ಆಗ್ತಾ ಇದೆ. ಹಾಗಾದ್ರೆ ಸಂಧಾನ ಮಾಡ್ತಾ ಇರುವಂತವ್ರು ಯಾರು? ಬಿಜೆಪಿ ಮನೆಯಲ್ಲಿ ಏನಾಗ್ತಾ ಇದೆ? ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಮುಸ್ಕಿನ್ ಗುದ್ದಾಟ ಏನಾದರೂ ಯಾವ ರೀತಿಯಾಗಿ ನಡೀತಾ ಇದೆ? ಹಾಗೆ ಯತ್ನಾಳ್ ಅವರ ವಿಚಾರವಾಗಿ ಕೆಲವರ ಆಪ್ತರುಗಳಂತ ಏನು ಗುರುತಿಸ್ಕೊಂಡಿದ್ರಲ್ಲ, ಅವ್ರುಗಳೇನಾದ್ರೂ ಮತ್ತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ? ಈಗ ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಈ ಒಂದು ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗಬೇಕು. ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ಆರ್ ಅಶೋಕ್ ಅಂತರೂ ಹೊಟ್ಟೆ ಇವ ಅಧ್ಯಕ್ಷ ಬೇಡತ್ತ ವಿರೋಧ ಪಕ್ಷದ ನಾಯಕ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ವಿಜೇಂದ್ರನೇ ಮುಂದುವರಿಸ್ತೀನಿ ಅಂತ ಹೇಳಿ ಬಿಜೆಪಿ ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಚಟುವಟಿಕೆಯ ಜೊತೆಗೆ ಪಕ್ಷದಲ್ಲಿನ ಆಂತರಿಕ ವ್ಯತ್ಯಾಸ ಸರಿಪಡಿಸುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ರಾಜ್ಯ ನಾಯಕರನ್ನ ಕರೆದು ಬುದ್ಧಿವಾದ ಹೇಳಿದ್ದ ಆರ್ಎಸ್ಎಸ್ ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡವರನ್ನ ಕರೆಸಿಕೊಂಡು ಕಿವಿಮಾತು ಹೇಳಿದ್ದಾರೆ. ಕಳೆದ ವಾರ ಪ್ರತ್ಯೇಕ ತಂಡದ ಪೈಕಿ ಕೆಲವರನ್ನ ಕರೆಸಿಕೊಂಡಿದ್ದ ಆರ್ಎಸ್ಎಸ್ ನಾಯಕರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಬುದ್ಧಿಮಾತು ಹೇಳಿದ್ದಾರೆ. 2-3 ಮಾದರಿಯ ಸಲಹೆಗಳನ್ನ ಪ್ರತ್ಯೇಕ ತಂಡದ ಸದಸ್ಯರು ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ನಡೆ ಅಸಮಾಧಾನಿತ ಪ್ರತ್ಯೇಕ ತಂಡದ ಸದಸ್ಯರಿಗೆ ಬಿಸಿ ತುಪ್ಪದಂತಾಗಿದೆ. ಯತ್ನಾಳ್ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಿರೋದನ್ನ ನಿಲ್ಲಿಸೋಕೆ ಪ್ರತ್ಯೇಕ ತಂಡದ ಸದಸ್ಯರು ಪ್ರಯತ್ನಿಸುತ್ತಿದ್ದಾರೆ. ಶಾಸಕ ಯತ್ನಾಳ್ಗೆ ಕಿವಿಮಾತನ್ನೂ ಹೇಳೋ ಕೆಲಸ ಮಾಡ್ತಿದ್ದಾರೆ. ಅದೇನನ್ನುವುದನ್ನೇ ತೋರಿಸ್ತೀವಿ ನೋಡಿ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮನವೊಲಿಕೆಗೆ ಮತ್ತೊಂದು ಪ್ರಯತ್ನ ನಡೆದಿದೆ. ಕಳೆದ ವಾರ ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಿಜೆಪಿ ಪ್ರತ್ಯೇಕ ತಂಡದಿಂದ ಪ್ರಯತ್ನ ಮಾಡಲಾಗಿದೆ. ಯತ್ನಾಳ್ ಬಹಿರಂಗ ಹೇಳಿಕೆ ಬಗ್ಗೆ ಲಘು ಆಕ್ಷೇಪ ಹೊಂದಿರುವ ಪ್ರತ್ಯೇಕ ತಂಡ ಬಹಿರಂಗ ಹೇಳಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಕಿವಿಮಾತು ಹೇಳಿದೆ. ತಂಡದ ಜೊತೆ ಚರ್ಚೆ ನಡೆಸಿ ವಾಪಸ್ಸಾದ ಬಳಿಕ ಜಿಲ್ಲೆಯಲ್ಲಿ ಮತ್ತೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬೆಂಕಿಯುಗುಳಿರೋದು ಪ್ರತ್ಯೇಕ ತಂಡಕ್ಕೆ ಬೇಸರ ತಂದಿದೆ. ಯತ್ನಾಳ್ಗೆ ಸಲಹೆ ನೀಡಿದ್ರು ಮತ್ತೆ ಹೇಳಿಕೆ ನೀಡ್ತಿರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶಾಸಕ ಯತ್ನಾಳ್ ಜೊತೆ ಇನ್ಮುಂದೆ ರಾಜಕೀಯ ಚರ್ಚೆಯನ್ನೇ ಮಾಡೋದು ಬೇಡ ಅಂತ ಪ್ರತ್ಯೇಕ ತಂಡದ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಬಿವೈ ವಿಜೇಂದ್ರ ಸ್ಥಾನ ಖಾಲಿ ಇದೆ ಅಂದಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನು ಹೇಳಿದ್ನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ರಾಜ್ಯ ಬಿಜೆಪಿಯ ಆಂತರಿಕ ವ್ಯತ್ಯಾಸ ಸಣ್ಣ ಪ್ರಮಾಣದಲ್ಲಿ ಹಳಿಗೆ ಮರಳಿದಂತಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಮರಳುತ್ತಾ ಅಥವಾ ಮತ್ತೆ ಹಳಿ ತಪ್ಪುತ್ತಾ ಅನ್ನೋದನ್ನ ಕಾಲವೇ ನಿರ್ಣಯಿಸಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.